ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರಷ್ಟು DMs ಬಂದಿದ್ದಾವೆ. ದಟ್ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಫಾರಿನಲ್ಲಿ ಓದಬೇಕು ಅಂತಂದರೆ ಮತ್ತು ಯಾವುದೇ ಯೂನಿವರ್ಸಿಟಿ ಫಾರಿನಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನು ನೀವು ನನಗೆ ಮೆಸೇಜಲ್ಲಿ ಕಳಿಸಿದ್ದೀರಾ. ಸೊ ಅದಕ್ಕೋಸ್ಕರನೇ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಕಂಟ್ರಿ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ UK ಆಗಿರಲಿ, ಇಲ್ಲ ಯಾವುದೇ ಯುರೋಪಿಯನ್ ಕಂಟ್ರೀಸ್ ಆಗಿರಲಿ, ಕೆನಡಾ ಆಗಿರ್ಬೋದು, ಇಲ್ಲಾಂತಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಯಾವುದೇ ಕಂಟ್ರಿ ತೊಗೊಳ್ಳಿ, ನಿಮ್ಮ ಹತ್ರ ಈ ಒಂದು ಮ್ಯಾಂಡೇಟ್ರಿ ಆಗಿರುವಂಥ ಡಾಕ್ಯುಮೆಂಟ್ಸ್ ಅಂತ ಇರಲೇಬೇಕು ಬಿಫೋರ್ ಅಪ್ಲೈಯಿಂಗ್ ಟು ಎನಿ ಆಫ್ ದಿ ಯೂನಿವರ್ಸಿಟೀಸು. ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದಾವಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಯಾವ ಡಾಕ್ಯುಮೆಂಟ್ಸ್ ಇರಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಡಾಕ್ಯುಮೆಂಟ್ ಯಾವ್ದು ಇರಬೇಕಪ್ಪ ನಿಮ್ಮ ಹತ್ರ ಅಂತಂದರೆ, ಪಾಸ್ಪೋರ್ಟ್ ಇರಬೇಕು ಗೈಸ್. ಪಾಸ್ಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಆಬ್ವಿಯಸ್ಲಿ ನೀವು ಇಂಡಿಯಾದಿಂದ ಹೊರಗಡೆ ಬರ್ತಾ ಇರೋದ್ರಿಂದ ನಿಮ್ಮ ಹತ್ರ ಟ್ರಾವೆಲ್ ಮಾಡೋದಕ್ಕಾಗಲಿ ಇಲ್ಲ ಓದೋದಕ್ಕಾಗಲಿ ಆ ಡಾಕ್ಯುಮೆಂಟ್ ಅನ್ನೋದು ಇರಲೇಬೇಕು. ಸೊ ನಿಮ್ಮ ಹತ್ರ ಯಾರ ಹತ್ರ ಪಾಸ್ಪೋರ್ಟ್ ಇಲ್ಲ, ಪಾಸ್ಪೋರ್ಟನ್ನ ಮಾಡಿಸ್ಕೊಳ್ಳಿ. ಸೆಕೆಂಡ್ ಒಂದು ಏನು ಅಂತಂದರೆ, ನಿಮ್ಮ ಹತ್ರ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಅಥವಾ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಬ್ಯಾಚುಲರ್ಸ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಅದು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರಬೇಕು. 10th ಆಗಿರ್ಬೋದು ಅಥವಾ PUC ಆಗಿರ್ಬೋದು, ಅದು ರಿಲೇಟೆಡ್ ಡಾಕ್ಯುಮೆಂಟ್ಸು. ನೀವೇನಾದರೂ ಮಾಸ್ಟರ್ಸ್ ಮಾಡೋದಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಅದ್ರ ಹಿಂದೆ ಓದಿರೋಂಥ ಡಾಕ್ಯುಮೆಂಟ್ಸ್ ಇರಬೇಕು. ನೀವು ಬ್ಯಾಚುಲರ್ಸ್ ಮಾಡಿರೋದು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು, ಮತ್ತು ಪ್ರತಿಯೊಂದು ಸೆಮಿಸ್ಟರ್ದು ಡಾಕ್ಯುಮೆಂಟ್ಸ್ ಇರಬೇಕು. ಅದ್ರ ಜೊತೆಗೆ SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. ಎಲ್ಲ ಒರಿಜಿನಲ್ಸೇ ಆಗಿರಬೇಕು. ಆಮೇಲೆ ಇನ್ ಕೇಸ್ ನೀವೇನಾದ್ರೂ ಗ್ರ್ಯಾಜುಯೇಷನ್ ಇಂದ ನಿಮ್ಗೆ ಆಗಿಲ್ಲ, ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂತಂದರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಕೂಡ ವರ್ಕ್ ಆಗುತ್ತೆ. ಸೊ ಇದು ಎಜುಕೇಷನಲ್ ರಿಲೇಟೆಡ್ ಡಾಕ್ಯುಮೆಂಟ್ಸು. ಮೂರನೇ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ, ನಿಮ್ಮ ಹತ್ರ ಲ್ಯಾಂಗ್ವೇಜ್ ಟೆಸ್ಟ್ ಪ್ರೊಫಿಷಿಯನ್ಸಿ ಡಾಕ್ಯುಮೆಂಟ್ ಇರಬೇಕು. ಇದು ಸೋಲಿ ಡಿಪೆಂಡ್ಸ್ ಆನ್ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು UKಗೆ ಇಲ್ಲ ಅಂತಂದರೆ ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಈ ಥರ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಯು ಶುಡ್ ಬಿ ಹ್ಯಾವಿಂಗ್ ದಿ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ ಡಾಕ್ಯುಮೆಂಟ್ಸ್. ಸೊ ನೀವು ಅದನ್ನು ಹೆಂಗೆ ತೊಗೊಳ್ಳೋದು ಅಂತಂದರೆ, ಈಗ ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ನೋಡಿದಾಗ ಅಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಯಾವ ಲ್ಯಾಂಗ್ವೇಜನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ, ಯಾವ ಟೆಸ್ಟ್ದು ಡಾಕ್ಯುಮೆಂಟ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರ್ತಾರೆ. ಮತ್ತು ಎಷ್ಟು ಮಾರ್ಕ್ಸ್ ಇರಬೇಕು ಅಂತಲೂ ಹೇಳಿರ್ತಾರೆ ಮಿನಿಮಮ್ಮು. ಸೊ ನೀವು ಹೋಗಿ ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಗೊತ್ತಿರೋಂಗೆ ಮೋಸ್ಟ್ ಆಫ್ ದಿ ಕಂಟ್ರೀಸಲ್ಲಿ IELTSನ ಪ್ರಿಫರ್ ಮಾಡ್ತಾರೆ. ಸೊ IELTS ಆಗಿರ್ಬೋದು, ಇಲ್ಲ ಅಂತಂದರೆ TOEFL ಅಂತ ಇನ್ನೊಂದು ಎಕ್ಸಾಮ್ ಇದೆ, PTE ಅಂತ ಇನ್ನೊಂದಿದೆ. ಅದು ಬಿಟ್ಟರೆ ಕೆಲವೊಂದು ಯೂನಿವರ್ಸಿಟೀಸಲ್ಲಿ ಡಿಯೋಲಿಂಗೋ ಅಂತ ಈಗ ಹೊಸದಾಗಿ ಇಂಟ್ರಡ್ಯೂಸ್ ಆಗಿದೆ, ಅದನ್ನು ಕೂಡ ಚೆಕ್ ಮಾಡಿ. ಸೊ ಇದು ರಿಲೇಟೆಡ್ ಯಾವುದು ನೀವು ಎಕ್ಸಾಮ್ಸ್ ತೊಗೊತೀರೋ ಅದು ನಿಮ್ಮ ಯೂನಿವರ್ಸಿಟಿ ಮೇಲೆ ಯಾವ್ದು ಅಕ್ಸೆಪ್ಟ್ ಮಾಡ್ತೀರೋ ಅದನ್ನು ನೋಡಿಕೊಂಡು ನೀವು ತೊಗೊಳ್ಳಿ. ಅದೇ ಥರ ಜರ್ಮನ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಅಡಿಷ್ನಲ್ ಲ್ಯಾಂಗ್ವೇಜ್ ಕೂಡ ಕಲಿಬೇಕಾಗುತ್ತೆ, ಎಸ್ಪೆಷಲಿ ಜರ್ಮನ್ ಲ್ಯಾಂಗ್ವೇಜ್. ಸೊ ಆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಅದನ್ನು ತೊಗೊಂಡು ಅದು ಯಾವ ಲೆವೆಲ್ಗಿದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬೇಕು. A1, A2, B1, B2 ಈ ಥರ ಲ್ಯಾಂಗ್ವೇಜಸ್ ಲೆವೆಲ್ಸ್ ಇದ್ದಾವೆ. ಆ ಯೂನಿವರ್ಸಿಟಿಗೆ ಯಾವ ಲೆವೆಲ್ ಇದ್ದರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಿಕೊಂಡು ನೀವು ಎಕ್ಸಾಮ್ನ ಬರೆದು ಆ ಒಂದು ಡಾಕ್ಯುಮೆಂಟ್ನ ಕೂಡ ನಿಮ್ಮ ಹತ್ರ ಇಟ್ಕೊಂಡಿರಿ. ಸೊ ಇದು ಲ್ಯಾಂಗ್ವೇಜ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಗೈಸ್. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ, ಇದನ್ನು ನಾವು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ SOP ಅಂತಾದರೂ ಕರಿತೀವಿ, ಇಲ್ಲ ಅಂತಂದರೆ ಮೋಟಿವೇಶನಲ್ ಲೆಟರ್ ಅಂತಾದರೂ ಕರಿತೀವಿ. ಸೊ ಹೆಸರಲ್ಲೇ ಇದೆ ಮೋಟಿವೇಶನ್ ಆ್ಯಂಡ್ ಪರ್ಪಸ್. ಸೊ ನೀವು ಯಾವುದೇ ಅಬ್ರಾಡ್ ಕಂಟ್ರಿಗೆ ಓದೋದಕ್ಕೆ ಹೋಗ್ತಿದ್ದೀರಿ ಅಂತಂದರೆ ವಾಟ್ ಈಸ್ ದ ಪರ್ಪಸ್ ಆರ್ ವಾಟ್ ಈಸ್ ದ ಮೋಟಿವೇಶನ್ ಬಿಹೈಂಡ್ ದಟ್ ಅಂತ ನೀವು ಒಂದು ಡಾಕ್ಯುಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಯೂಶಲಿ ಇದು 500 to 1000 ವರ್ಡ್ಸಲ್ಲಿ ಇರಬೇಕು. ಸೊ ದಿಸ್ ಈಸ್ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿ. ನೀವು ಯಾವುದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಕೂಡ ಅದು 50% ಕ್ಯಾರಿ ಆಯಿತು ಅಂತಂದರೆ ಈ ಒಂದು ಡಾಕ್ಯುಮೆಂಟ್ ಸ್ಪೆಸಿಫಿಕ್ ಆಗಿ 50% ಕ್ಯಾರಿ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿ ಮತ್ತು ನಿಮ್ಮ ಅಡ್ಮಿಷನ್ ಸಿಗೋವಂಥ ಒಂದು ಚಾನ್ಸಲ್ಲಿ. ಸೊ ಅದಕ್ಕೆ ಈ ಒಂದು ಡಾಕ್ಯುಮೆಂಟನ್ನು ವೆರಿ ಕೇರ್ಫುಲ್ಲಾಗಿ ಮಾಡಿ. ಸೊ ಇದರಲ್ಲಿ ಏನೇನು ಇರುತ್ತೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಏನೇನು ಇರಬೇಕು ಅಂತಲೂ ತಿಳ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿರಬೇಕು ನೀವು, ಮತ್ತು ನಿಮ್ದು ಏನು ಅಚೀವ್ಮೆಂಟ್ಸ್ ಇದೆ ಅಕಾಡೆಮಿಕ್ ಬ್ಯಾಕ್ಗ್ರೌಂಡಲ್ಲಿ, ಮತ್ತು ರಿಲೇಟೆಡ್ ಸ್ಕಿಲ್ಸ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಇಂಟರ್ನ್ಶಿಪ್ಸ್ ಮಾಡಿದೆ ಅದ್ರ ಬಗ್ಗೆ ಹೇಳಬೇಕು. ಅದರ್ ದೆನ್ ದಟ್ ಏನಕ್ಕೆ ವೈ ದಿಸ್ ಯೂನಿವರ್ಸಿಟಿ ಅಂತಲೂ ಎಕ್ಸ್ಪ್ಲೇನ್ ಮಾಡಬೇಕು. ವೈ ದಿಸ್ ಕೋರ್ಸ್ ಆರ್ ವೈ ದಿಸ್ ಯೂನಿವರ್ಸಿಟಿ ಆ್ಯಂಡ್ ಆಲ್ಸೋ ವೈ ಸ್ಪೆಸಿಫಿಕ್ ಕಂಟ್ರಿ ಅಂತಲೂ ಹೇಳಬೇಕು. ಸೊ ಇದನ್ನೆಲ್ಲನೂ ನೀವು ಕ್ಲೀನಾಗಿ ಒಂದು 500 ಇಂದ 1000 ವರ್ಡ್ಸ್ ಒಳಗಡೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಟ್ಸ್ ಲೈಕ್ ನಿಮ್ಮದು ಸೋಲ್ ಪರ್ಪಸ್ ಏನಿದೆ ಅದನ್ನು ನೀವು ಹೇಳಬೇಕು ಆ ಒಂದು ಡಾಕ್ಯುಮೆಂಟ್ ಥ್ರೂ. ಸೊ ಇದಕ್ಕೋಸ್ಕರನೇ ಈ ಒಂದು ಡಾಕ್ಯುಮೆಂಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದಾಗ ಅಲ್ಲಿ ರಿಲೇಟೆಡ್ ಕೋರ್ಸ್ ಹೆಡ್ ಯಾರು ಇರ್ತಾರೆ ಅವರಾಗಿರ್ಬೋದು, ಇಲ್ಲ ಕೋರ್ಸ್ ರಿಲೇಟೆಡ್ ಯಾರು ವರ್ಕ್ ಮಾಡ್ತಾ ಇರ್ತಾರೆ ನಿಮ್ಮ ಅಡ್ಮಿಷನ್ಸ್ ಮೇಲೆ, ಅವ್ರು ಆ್ಯಕ್ಚುಲಿ ಆ ಒಂದು ಲೆಟರ್ನ ಓದ್ತಾರೆ. ಆನ್ ದಿ ಬೇಸ್ಡ್ ಆನ್ ದಟ್ ಅವ್ರಿಗೆ ಏನಾದರೂ ಇಂಪ್ರೆಸ್ ಆಯಿತು, ನೀವು ಏನಕ್ಕೆ ಬರ್ತಾ ಇದ್ದೀರಿ, ನಿಮ್ಮ ಪರ್ಪಸ್ ಇಷ್ಟ ಆಯಿತು ಅಂತಂದರೆ ಯು ಹ್ಯಾವ್ ಹೈ ಚಾನ್ಸ್ ಆಫ್ ಗೆಟಿಂಗ್ ಅಡ್ಮಿಷನ್ ಇನ್ ದಿ ಯೂನಿವರ್ಸಿಟಿ. ಸೊ ಅದಕ್ಕೆ ಈ ಒಂದು ಡಾಕ್ಯುಮೆಂಟು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ ಅದು ನಿಮ್ಮ CV ಗೈಸ್. ನಿಮ್ಮ CVದಲ್ಲಿ ನಿಮ್ಮ ಎಜುಕೇಷನ್ ಇರಬೇಕು. ವರ್ಕ್ ಏನಾದರೂ ಮಾಡಿದ್ದೀರಾ ಅಂತಂದರೆ ವರ್ಕ್ ಎಕ್ಸ್ಪೀರಿಯನ್ಸ್, ಮತ್ತು ಪ್ರಾಜೆಕ್ಟ್ಸು, ಇಂಟರ್ನ್ಶಿಪ್ಸು, ಮತ್ತು ನೀವು ಯಾವ್ದಾದ್ರು ಸರ್ಟಿಫಿಕೇಷನ್ಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಕ್ಲೀನಾಗಿ CVದಲ್ಲಿ ತೋರಿಸಿ. ಸೊ ಈ ಒಂದು CV ಕಂಟ್ರಿ ರಿಲೇಟೆಡ್, ನೀವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ನೀವು ಗೂಗಲ್ ಮಾಡಿದರೆ ನಿಮ್ಮದು ಆ ಕಂಟ್ರಿ ರಿಲೇಟೆಡ್ CV ಫಾರ್ಮ್ಯಾಟ್ ನಿಮಗೆ ಸಿಗುತ್ತೆ. ಸೊ ಆ ಫಾರ್ಮ್ಯಾಟ್ ನೋಡಿಕೊಂಡು ಆ CVನ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಂಡ್ ದಿ ಫೈನಲ್ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ ಲೆಟರ್ ಆಫ್ ರೆಕಮೆಂಡೇಷನ್. ಸೊ ಯು ಕ್ಯಾನ್ ಗೆಟ್ ದಿಸ್ ಡಾಕ್ಯುಮೆಂಟ್ ಫ್ರಮ್ ಯುವರ್ ಪ್ರೊಫೆಸರ್ಸ್ ಆರ್ ಯುವರ್ ಮ್ಯಾನೇಜರ್ಸ್. ಇನ್ ಕೇಸ್ ಏನಾದರೂ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಪ್ರೊಫೆಸರ್ಸ್ ಹತ್ರ ತೊಗೊಬೋದು, ಅಥವಾ ವರ್ಕ್ ಮಾಡ್ತಾ ಇದ್ದರೆ ನಿಮ್ಮ ಮ್ಯಾನೇಜರ್ಸ್ ಕೈಲಿ ತೊಗೊಬೋದು ಇದನ್ನು.
ಸೊ ಇದು ಒಂದು ವೆರಿ ಫನಿ ಡಾಕ್ಯುಮೆಂಟ್ ಅಂತಲೇ ಹೇಳ್ತೀನಿ. ವೈ ಬಿಕಾಸ್ ಸೊ ಇದರಲ್ಲಿ ಮೇಯ್ನಾಗಿ ಏನಿರಬೇಕು ಅಂತಂದರೆ ರಿಲೇಷನ್ಶಿಪ್ ವಿತ್ ಯು, ನಿಮಗೆ ಮತ್ತು ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ ಒಂದು ಲೆಟರು, ಅವ್ರಿಗೆ ನಿಮ್ಗೆ ಏನು ರಿಲೇಷನ್ಶಿಪ್ಪು, ಮತ್ತು ವಾಟ್ ಈಸ್ ಯುವರ್ ಸ್ಟ್ರೆಂತ್, ಅಕಾಡೆಮಿಕ್ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಕಾಡೆಮಿಕ್ ಸ್ಟ್ರೆಂತು ಮತ್ತು ಅಕಾಡೆಮಿಕ್ ಸ್ಕಿಲ್ಸ್ ಬಗ್ಗೆ ಹೇಳಿರಬೇಕು. ಮತ್ತು ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪ್ರೊಫೆಷ್ನಲ್ ಸ್ಕಿಲ್ಸು, ಪ್ರೊಫೆಷ್ನಲ್ ಸ್ಟ್ರೆಂತ್ ಅಂತ ಹೇಳಿ ಏನಿದೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಬೇಕು. ಅದು ಬಿಟ್ಟು ಹೌ ಲಾಂಗ್ ದೇ ಹ್ಯಾವ್ ನೋನ್ ಯು ಫಾರ್, ಸೊ ನಿಮಗೆ ಮತ್ತು ಅವರಿಗೆ ಎಷ್ಟು ವರ್ಷದಿಂದ ಗೊತ್ತಿದೆ ಅದನ್ನು ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಬೇಸಿಕಲಿ ಇದೊಂಥರ ನಾವು ನಿಮಗೆ ನಿಮ್ಮ ಪ್ರೊಫೆಸರ್ಸ್ ಆಗಲಿ ನಿಮ್ಮ ಮ್ಯಾನೇಜರ್ಸ್ ಆಗಲಿ ರೆಕಮೆಂಡ್ ಮಾಡ್ತಾರೆ, ಲೈಕ್ ದಿಸ್ ಈಸ್ ದ ವೆರಿ ಗುಡ್ ಗಾಯ್, ದಿಸ್ ಈಸ್ ಅ ವೆರಿ ಗುಡ್ ಪರ್ಸನ್ ದಟ್ ನೀವು ಬೇಕಾದ ಅಡ್ಮಿಷನ್ ಕೊಡ್ಬೋದು ಅನ್ನೋದಕ್ಕೆ ಒಂದು ಪ್ರೂಫು. ಇನ್ನೂ ನಾನು ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಇದೊಂಥರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ನಾವು ಹೆಂಗೆ ನಾವು 10th ಆಗಿರಲಿ 12th ಆಗಿರಲಿ ಡಿಗ್ರಿ ಮುಗಿಸಿದಾಗ ನಮಗೆ ಯೂನಿವರ್ಸಿಟಿ ಕಡೆಯಿಂದ ಅಥವಾ ಕಾಲೇಜ್ ಕಡೆಯಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಗುತ್ತೆ, ಅದೇ ಥರ ನಿಮ್ಮ ಪ್ರೊಫೆಸರ್ಸ್ ಮತ್ತು ನಿಮ್ಮ ಮ್ಯಾನೇಜರ್ಸ್ ಕಡೆಯಿಂದ ತೊಗೊತಾ ಇದ್ದೀರಾ ಜಸ್ಟ್ ಫಾರ್ ದಿ ರೆಕಮೆಂಡೇಷನ್. ಆಮೇಲೆ ಇದು ಒಂದು ಲೆಟರು ಅಫಿಷಿಯಲ್ ಲೆಟರ್ ಹೆಡ್ಡಲ್ಲಿರಬೇಕು, ಮತ್ತು ಸೀಲು ಸಿಗ್ನೇಚರ್ ಆಗಿರಬೇಕು, ಮತ್ತು ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಬೇಕು, ಮತ್ತು ಅವರ ಹೆಸರು ಇರಬೇಕು, ಅವ್ರ ಸಿಗ್ನೇಚರ್ ಎಲ್ಲನೂ ಇರಬೇಕು. ಇದನ್ನು ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ ನಿಮ್ಮ ಅಡ್ಮಿಷನ್ಗೆ ನೀವೆಲ್ಲನೂ ಅಪ್ಲೈ ಮಾಡಿದಾಗ, ಸೊ ಇಫ್ ದೇ ಗಾಟ್ ಎನಿ ಡೌಟ್ ಅವ್ರು ನಿಮ್ಮ ಬಗ್ಗೆ ಏನಾದರೂ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು ಅಂತಂದರೆ ದೀಸ್ ಆರ್ ದಿ ಪರ್ಸನ್ಸ್ ದೇ ವಿಲ್ ಕಾಂಟ್ಯಾಕ್ಟ್. ಸೊ ನೀವು ಯಾರು ಕೊಟ್ಟಿರ್ತೀರಾ ರೆಫರೆನ್ಸು, ಮತ್ತು ಇಲ್ಲ ಅಂತಂದರೆ ಲೆಟರ್ ಆಫ್ ರೆಕಮೆಂಡೇಷನ್ ಯಾರನ್ನು ಚೂಸ್ ಮಾಡಿರ್ತೀರಾ ಅವರಿಗೆ ಅವರು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ಇಮೇಲ್ ಮಾಡಿ ಅವ್ರ ಹತ್ರ ಮಾತಾಡ್ತಾರೆ, ದಟ್ ಈ ಸ್ಟೂಡೆಂಟ್ ನಿಮಗೆ ಗೊತ್ತಾ ಅಥವಾ ಈ ಪರ್ಸನ್ ನಿಮಗೆ ಗೊತ್ತಾ ಅಂತ ಎಲ್ಲನೂ ವೆರಿಫೈ ಮಾಡ್ಕೊತಾರೆ. ಸೊ ಆ ಒಂದು ರೀಸನ್ಗೋಸ್ಕರ ಈ ಲೆಟರ್ ಆಫ್ ರೆಕಮೆಂಡೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೊ ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಅಬ್ರಾಡಲ್ಲಿ ಫಾರಿನಲ್ಲಿ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ, ನೀವು ಆಲ್ರೆಡಿ ಹೇಳಿದ್ದೀನಿ ಈಗ ಎಷ್ಟಿದ್ದಾವೆ ಇದು ಡಾಕ್ಯುಮೆಂಟ್ಸ್ ಬೇಕು ಅಂತ. ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ CV, ಮತ್ತು ನಿಮ್ಮ SOP ಆರ್ ಮೋಟಿವೇಶನಲ್ ಲೆಟರು, ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ಸು, ಮತ್ತು ಲೆಟರ್ ಆಫ್ ರೆಕಮೆಂಡೇಷನು. ಸೊ ಇದು ಮೇಯ್ನ್ ಡಾಕ್ಯುಮೆಂಟ್ಸ್ ಗೈಸ್. ಸೊ ಈ ಒಂದು ಡಾಕ್ಯುಮೆಂಟ್ಸು ಬಿಟ್ಟರೆ ನಿಮಗೆ ಬೇರೆ ಡಾಕ್ಯುಮೆಂಟ್ಸ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಂದೋ ಎರಡೋ ಇದಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಜರ್ಮನಿಗೆ ಇಲ್ಲ ಅಂತಂದರೆ ಇಟಾಲಿಗೆ, ಎಸ್ಪೆಷಲಿ ಇಟಾಲಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಅದು ನೀವೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾ ಇದ್ದೀರೋ ಅದೆಲ್ಲನೂ ಇಟಾಲಿಯನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಕಳಿಸಿ ಅಂತ ಕೇಳ್ತಾರೆ. ಸೊ ಈ ಥರ ಇರುತ್ತೆ. ಅದು ಬಿಟ್ಟರೆ ದೀಸ್ ಆರ್ ದಿ ಮೈನ್ ಡಾಕ್ಯುಮೆಂಟ್ಸು. ಸೊ ಕೆಲವೊಂದು ಕಂಟ್ರೀಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಬೇಡ. ಸೊ ಹಾಗಾಗಿ ದೀಸ್ ಆರ್ ದಿ ಮೈನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗೈಸ್. ಸೊ ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ಆ್ಯಂಡ್ ಯಾರೆಲ್ಲ ನನಗೆ ಮೆಸೇಜ್ ಮಾಡಿದ್ದೀರಾ ನಿಮಗೆ ಕೂಡ ಒಂದು ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನಿಮಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ CV ಹೆಂಗೆ ಮಾಡಬೇಕು, ಮತ್ತು SOPನ ಹೆಂಗೆ ಮಾಡಬೇಕು, ಇಲ್ಲ ಅಂತಂದರೆ ಲೆಟರ್ ಆಫ್ ರೆಕಮೆಂಡೇಷನ್ ಫಾರ್ಮ್ಯಾಟ್ ಹೆಂಗಿರಬೇಕು, ಎಲ್ಲನೂ ನನಗೆ ನಿಮಗೆ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ಸಪ್ರೇಟ್ ಒಂದೊಂದ್ರದ್ದು ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.